ಬಂದಿರೋ ಮಾಧ್ಯಮ ಮಿತ್ರರಿಗೂ ಇಲ್ಲ ನನ್ನ ನಮಸ್ಕಾರಗಳು, ಮತ್ತು ಗಣ್ಯದ ವ್ಯಕ್ತರಿಗೂ ನಮಸ್ಕಾರ. ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಬಿಕಾಸ್ ಆ ಶಿವಮ್ ಸಾಂಗ್ಸು ನಾನು ಯಾವತ್ತು ಶಿವನ ಭಕ್ತ ಅಂತ ಹೇಳಲ್ಲ, ನಮ್ಮ ತಂದೆ ಅಂತ ಹೇಳ್ತೀನಿ. ಭಾಳ ಖುಷಿಯಾಯಿತು ಆ ಒಂದು ಸಾಂಗ್ಸ್ ಕೇಳೋಕ್ಕೆ. ಸೊ ಎಲ್ಲ ಚಿತ್ರದಲ್ಲೂ ಈ ಥರ ಒಂದು ದೇವರು ಬಂದರೆ ನಮ್ಮ ಸಮಕೂತಿಯನ್ನು ಗೊತ್ತಾಗುತ್ತೆ ಎಲ್ಲದಕ್ಕೂ. ಮತ್ತು ಆಲ್ವಿನ್ ಸರ್ ಅವರು ಸುಮಾರು ಒಂದು 12-13 ವರ್ಷದಿಂದ ಪರಿಚಯ. ಅವರು ಡೇ 1 ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಮ್ ಮಾಡಿದ್ರು ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ. ಥ್ಯಾಂಕ್ ಯು ಆಲ್ವಿನ್ ಸರ್. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ ಆಗಲೇ ಅವ್ರದ್ದು ಒಂದು 3-4 ಚಿತ್ರ ಮಾಡಿಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಬಾರ್ಗಸ್ ಜಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾಕಂದರೆ ಎಲ್ಲ ಹೀರೋಗಳು ಬರ್ತಾರೆ, ಬಂದಿದ್ದೆ ಸ್ವಲ್ಪ ಹೆಂಗೆ ನ್ಯೂ ಕಮರ್ಸು ಹಿಂಗೆಲ್ಲ ಇರುತ್ತೆ. ಬಟ್ ಅವರು ಒಳ್ಳೆ ಕೋಆಪ್ರೇಟ್ ಮಾಡಿದ್ರು. ಬಟ್ ಇನ್ನು ಆ್ಯಕ್ಟಿಂಗ್ ಸ್ಕಿಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಆ ಥರ ಲೆವೆಲಲ್ಲಿ ನಮ್ಮ ಜೊತೆಗೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವನವಾಶ್ವ. ಲವ್ ಯು ಆಲ್. ಥ್ಯಾಂಕ್ ಯು. ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ಅಂತ, ಈ ಸಿನಿಮಾದ ನಿರ್ಮಾಪಕ. ನಾನು ಮೊದಲನೇ ಸಿನಿಮಾ ಮಾಡಿರೋದು, ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 20 ವರ್ಷಗಳಿಂದ ನಾನೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ತುಂಬ ಆಸೆ ಇಟ್ಕೊಂಡಿದ್ದೆ. ಸುಮಾರು ಜನ ನನಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡ್ಸೋಕ್ಕೆ ನನಗೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಚಾನ್ಸ್ ಕೊಟ್ಟಿಲ್ಲ. ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ, ಇದನ್ನು ಮುಂದಿನ ನನಗೆ ಇದು ಗೆಲುವಿಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ ಮಾಡಿದ್ದೀನಿ ಸರ್. ನಾನು ಹೌದು ಸರ್, ನನಗೆ ಅದು ನನ್ನ ಕನಸಲ್ಲಿತ್ತು, ಅದಕ್ಕೆ ನಾನು 2 ರೋಲ್ ಮಾಡಿದ್ದೀನಿ ಸರ್. ಹಾಂ ಮಾಡಿದ್ದೀನಿ ಸರ್. ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್, 80ರಿಂದ 100 ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ ಸರ್. 100% 100 ಥಿಯೇಟ್ರಲ್ಲಿ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಟ್ರೈ ಮಾಡ್ತೀನಿ ಸರ್, ಎಷ್ಟು ಸಿಗುತ್ತೆ ಅನ್ನೋದು. ಸರ್, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.